ಎಷ್ಟೋ ಬಡವ ವಿದ್ಯಾರ್ಥಿಗಳು ಚಾರ್ಜ್ ಕೊಡದೆ ಮತ್ತೆ ಪಾಸ್ ಮಾಡ್ಸಕ್ ಆಗ್ದಿಲ್ದವ್ರಿಗೆ ದುಡ್ಡಿಲ್ದೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇಡೀ ಕರ್ನಾಟಕದಲ್ಲಿ ನಾವು ಫ್ರೀಯಾಗಿ ಓಡಾಡ್ಬೋದು. ಆಮೇಲೆ ಒಂದೊಳ್ಳೆ ಇದರಿಂದ ಫುಲ್ ಬಡ ಮಕ್ಳಿಗೆ ಹೆಲ್ಪ್ ಆಗ್ತೈತೆ. ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಬಂದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರು ಅನ್ಕೊಂಡಿರೋಂತ ಡ್ರೀಮ್ಸ್ ಏನೇನೈತೆ, ಓದ್ಬೇಕು ಅವ್ರ ಕನ್ಸುಗಳು ಏನೇನಿದೆ ಅದೆಲ್ಲ ಈಡೇರ್ತೈತೆ. ಈ ಸರ್ಕಾರದಿಂದ ಇಲ್ಲ ಅನೇಕ ಯೋಜನೆಗಳು ಬರ್ಬೇಕು. ಅನುಕೂಲ ಮಾಡೋರೆ ಸಿದ್ದರಾಮಯ್ಯ ಅವರು, ಅನುಕೂಲ ಮಾಡಿಲ್ಲ ಅಂತ ಹೇಳ್ಕೊಳಂಗಿಲ್ಲ. ಬಸ್ ಫ್ರೀ ಬಿಟ್ಟವ್ರೆ, ಹೋಯ್ತಿದೀವಿ, ಏನ್ ಮಾಡೋದು? ನಾವು ಕೂಲಿ ಮಾಡೋರೇನೆ, ಕೂಲಿ ಮಾಡ್ತಿದ್ದವ್ರೇನಲ್ಲ. ಯೋಜನೆ ಫ್ರೀ ಬಸ್ ಇಂದ ತುಂಬಾ ಹೆಲ್ಪ್ ಆಗ್ತೈತೆ ಬಡ ವಿದ್ಯಾರ್ಥಿಗಳಿಗೆ. ಇವಾಗ ದುಡ್ಡಿಲ್ಲ ಅಂದ್ರೆ ನೆನ್ಮಂಗ್ಳಿಗೆ ಬರ್ಬೋದು ಅನ್ನೋ ಧೈರ್ಯ ಇದೆ. ಅದೇ ಗೃಹಲಕ್ಷ್ಮಿ ಶಕ್ತಿ ಯೋಜನೆ 2 ಅನುಕೂಲ ಆಗೈತೆ. ಎರಡು ದೇವಸ್ಥಾನಕ್ಕೆ ಹೊರಟಿದೀವಿ ಅಣ್ಣ, ಒಂದು 10-15 ಜನ ಹೋಗ್ ಬರೋಕೆ. ನಮಸ್ಕಾರ. ಇವತ್ತು ಸ್ತ್ರೀ ಸ್ವಾವಲಂಬಿ ದಿನ. ಶಕ್ತಿ ಯೋಜನೆಯಡಿ ಕರ್ನಾಟಕ ರಾಜ್ಯದಲ್ಲಿ 500 ಕೋಟಿಗೂ ಅಧಿಕ ಮಹಿಳೆಯರು ಸುಖಕರ ಪ್ರಯಾಣವನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ 1,20,00,000ಕ್ಕೂ ಹೆಚ್ಚು ಮಹಿಳೆಯರು ಸುಖಕರ ಪ್ರಯಾಣವನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ. ಇದು ಈ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಜೂನ್ 23 ಇಸ್ವಿನಲ್ಲಿ ಲಾಂಚ್ ಆಗಿದ್ದು ಇಲ್ಲಿವರೆಗೂ 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ನಮ್ಮ ಸರ್ಕಾರ ಯಾವತ್ತೂ ಸುಳ್ಳು ಆಶ್ವಾಸನೆ ಕೊಟ್ಟಂಥ ಇತಿಹಾಸ ಇಲ್ಲ. ಯಾಕೆಂದರೆ ಚುನಾವಣಾ ಪೂರ್ವದಲ್ಲಿ ಏನು ಪ್ರಣಾಳಿಕೆಯಲ್ಲಿ ನಾವು ಗೆದ್ದು ಬಂದರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಏನು ಹೇಳಿದರು, ಅದೇ ರೀತಿಯಲ್ಲಿ 23 ಜೂನ್ 1 ಆಗಸ್ಟ್ ತಿಂಗಳಲ್ಲಿ ಈ 5 ಗ್ಯಾರಂಟಿಗಳಿಗೆ ಈ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಕ್ಳು ಶಾಲೆಗಿರ್ಬೋದು, ಕಚೇರಿಗಳಿಗಿರ್ಬೋದು, ಫ್ಯಾಕ್ಟ್ರಿಗಳಿಗಿರ್ಬೋದು, ಶಾಲಾ ಕಾಲೇಜು ಇನ್ನಿತರ ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಫ್ರೀ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು ಕುಟುಂಬಕ್ಕೆ 5,000 to 6,000 ರೂಪಾಯಿಗಳು ಸರ್ಕಾರದಿಂದ ಯೋಜನೆಗಳ ರೂಪದಲ್ಲಿ ಬರ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ. ಇದು ಗ್ಯಾರಂಟಿ ಸರ್ಕಾರ, ನಮ್ಮ ಸರ್ಕಾರ. ಕಾಂಗ್ರೆಸ್ ಇತಿಹಾಸ, ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೇ ನಮ್ಮ ದೇಶದ ಜನ ಸುಭಿಕ್ಷವಾಗಿ ಸುರಕ್ಷತೆಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅನ್ನೋದು ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಶಾಸಕರಾದಂಥ ಎನ್. ಶ್ರೀನಿವಾಸರವರು ಇವತ್ತು ಅವರ ಕಾರ್ಯಗಳನ್ನ ನೋಡಿ ದೇಶನೇ ಕೊಂಡಾಡ್ತಾ ಇದೆ. ಏನು ಗ್ಯಾರಂಟಿಗಳನ್ನ ಕೊಟ್ಟರೆ ಬರ್ಡಾಗ್ತದೆ, ಸುಳ್ಳು ಹೇಳ್ತಾರೆ, ಇದು ಎಲ್ಲ ನಡೆಯೋದಿಲ್ಲ, ಸುಮ್ಮನೆ ಬೋಗಸ್ ಮಾತಾಡ್ತಾರೆ ಅಂತ ಸುಳ್ಳು ಆರೋಪಗಳನ್ನ ಇಡೀ ದೇಶದಲ್ಲಿ. ನಾವ್ ಎಲ್ಗೋದ್ರು ಮತ್ತೆ ವಾಪಸ್ ಬರ್ತೀವಿ ಮನೆಗೆ ಅನ್ನೋ ಒಂದ್ ಧೈರ್ಯ ಇರ್ತದೆ. ಫ್ರೀಯಾಗಿ ಆ ಟಿಕೆಟ್ ಕೊಡೋದ್ರಿಂದ ಮತ್ತೆ ಅವರು ಮತ್ತೆ ಕೆಲವು ಬೇರೆ ಗೃಹಲಕ್ಷ್ಮಿ ಅವೆಲ್ಲ ಸರ್ಕಾರದಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಸ್ವಲ್ಪ ಅವರು ಗೃಹಲಕ್ಷ್ಮಿ ಅನ್ನೋ ಒಂದು ಇದು ಬಂದಿಲ್ಲ ಅಂದ್ರೆ ವಯಸ್ಸಾದವ್ರಿಗೆ ಅವ್ರಿಗೆ ಒಂದ್ ಸ್ವಲ್ಪ ಅಮೌಂಟ್ ಬರೋದ್ರಿಂದ ಅವ್ರ ಊಟ ಅವ್ರವ್ರೆ ಜೀವನ ನಡೆಸ್ತೀನಿ ಅನ್ನೋ ಒಂದು ಭರವಸೆ ಅವರಲ್ಲಿ ಮೂಡ್ಸವ್ರೆ. ಮತ್ತೆ ಇದೇ ತರ ಕೊನೆವರೆಗೂ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇರ್ಬೇಕು.